ಹಾಯ್ ಮಕ್ಕಳ, ನಾನು ಹೇಳೋ ಕತೆ ನಿಮಗೆ ಅರ್ಥ ಆಗ್ತಾಯಿತ್ತಾ? ನಾನು ಹೇಳೋ ಕತೆ ನಿಮಗೆ ಅರ್ಥ ಆಗ್ತಾಯಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ನನಗೆ. ಇವತ್ತಿನ ಕತೆ ಹೆಸರು ಒಗ್ಗಟ್ಟಿನಲ್ಲಿ ಬಲವಿದೆ. ಒಂದು ಊರು, ಅದರ ಪಕ್ಕದಲ್ಲೇ ಒಂದು ಕಾಡು. ಆ ಕಾಡಿನಲ್ಲಿ ಒಂದು ಸಿಂಹ ವಾಸವಾಗಿತ್ತು. ಅದು ತುಂಬ ಬಲಶಾಲಿಯಾಗಿದ್ದರಿಂದ ಕಾಡಿನ ರಾಜನಾಗಿತ್ತು. ಪ್ರತಿದಿನ ಊರಿನ ದನಗಳು ಮೇಯಲು ಕಾಡಿಗೆ ಹೋಗುತ್ತಿದ್ದವು. ಈ ದಿನಗಳ ಹಿಂದಿನಲ್ಲಿ ಒಂದು ಹೋರಿ ಇತ್ತು. ಅದು ಬಲಶಾಲಿಯಾಗಿತ್ತು, ಆದ್ದರಿಂದ ಅದು ಗುಂಪಿನ ನಾಯಕನಾಗಿತ್ತು. ಅವೆಲ್ಲವೂ ಒಗ್ಗಟ್ಟಿನಿಂದ ಕೂಡಿ ಬದುಕುತ್ತಿದ್ದವು. ಕಾಡಿಗೆ ಬರುತ್ತಿದ್ದ ದನಗಳ ಹಿಂಡನ್ನು ಸಿಂಹ ಗಮನಿಸುತ್ತಿತ್ತು. ಹೋರಿಯನ್ನು ಹಿಡಿದು ತಿನ್ನಲು ಹೊಂಚು ಹಾಕುತ್ತಿತ್ತು. ದನಗಳೆಲ್ಲವೂ ಒಟ್ಟಿಗೆ ಇರುವುದರಿಂದ ಅದರ ಆಸೆ ಕೈಗೂಡಲಿಲ್ಲ. ಸಿಂಹಕ್ಕೆ ತನ್ನ ಮಂತ್ರಿ ನರಿಯ ನೆಪವಾಗಿ ಅದನ್ನು ಕರೆಸಿ ತನ್ನ ಆಸೆಯನ್ನು ತಿಳಿಸಿತು. ನರಿ ಉಪಾಯವನ್ನು ನೋಡಿದ ನಂತರ ದನದ ಹಿಂಡಿನ ಬಳಿಗೆ ಹೋಗಿ ಹೋರಿಯನ್ನು ಭೇಟಿ ಮಾಡಿತು. ಗೆಳೆಯ, ನೀನೆಂತಹ ಬಲಶಾಲಿ. ಈ ಕಾಡಿಗೆ ರಾಜನಾಗುವ ಅರ್ಹತೆ ನಿನಗಿದೆ. ಈ ಬಡಕಲು ದನಗಳ ಜೊತೆಗೆ ಏಕಿರುವೆ? ಹಿಂಡನ್ನು ಬಿಟ್ಟು ಬಾ. ನಾನು ಇರುವರಲ್ಲಿ ತುಂಬ ಮೇವು ಇದೆ. ನೀನು ಸುಖವಾಗಿ ಇರಬಹುದು ಎಂದಿತು. ಹೋರಿಗೆ ನರಿಯ ಸಂಚು ತಿಳಿಯಲಿಲ್ಲ. ತನ್ನ ಶಕ್ತಿಯ ಬಗ್ಗೆ ಅದಕ್ಕೆ ಗರ್ವ ಬಂದಿತು. ಗುಂಪನ್ನು ಬಿಟ್ಟು ಹೊರಡಲು ನಿರ್ಧರಿಸಿತು. ಆಗ ಮುದಿ ಹಸು ಬುದ್ಧಿ ಹೇಳಿತು, ಹೋಗಬೇಡ, ಹೋಗು. ನಾವೆಲ್ಲ ಒಗ್ಗಟ್ಟಿಗೆ ಬಾಳುತ್ತಿದ್ದೇವೆ. ನೀನು ಒಬ್ಬನೇ ಹೊರಗೆ ಹೋದರೆ ಕಷ್ಟ ಎಂದಿತು. ಆದರೆ ಹೋರಿಗೆ ಮುದಿ ಹಸುವಿನ ಮಾತು ರುಚಿಸಲಿಲ್ಲ. ನರಿಯೊಂದಿಗೆ ಹೊರಟು ಬಿಟ್ಟಿತು. ನರಿಯ ಜೊತೆ ಹೋರಿ ಬರುವುದನ್ನು ಕಂಡ ಸಿಂಹಕ್ಕೆ ಸಂತೋಷವಾಯಿತು. ಕೂಡಲೇ ಹೋರಿಯ ಮೇಲೆ ಹಾರಿತು. ಗಾಬರಿಗೊಂಡ ಹೋರಿ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿತು. ಮೈಯೆಲ್ಲ ಗಾಯವಾಗಿತ್ತು. ಹೇಗೋ ಸಿಂಹದಿಂದ ತಪ್ಪಿಸಿಕೊಂಡು ಹೋರಿ ತನ್ನ ಗುಂಪನ್ನು ಸೇರಿಕೊಂಡಿತು. ಗಾಯಗೊಂಡಿದ್ದ ಹೋರಿಯನ್ನು ನೋಡಿ ದನಗಳಿಗೆ ಗಾಬರಿಯಾಯಿತು. ಮುದಿ ಹಸು ಹೋರಿಯನ್ನು ಕೇಳಿತು. ಹೋರಿಗೆ ತನ್ನ ತಪ್ಪಿನ ಅರಿವಾಯಿತು. ಗುಂಪನ್ನು ಬಿಟ್ಟು ಹೋಗಿದ್ದಕ್ಕಾಗಿ ಪಶ್ಚಾತ್ತಾಪವಾಯಿತು. ಒಗ್ಗಟ್ಟಿನಲ್ಲಿ ಬಲವಿದೆ ಎಂದು ಅರಿತುಕೊಂಡಿತು.